ಹಲೋ ಎಫ್ಎಂ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ನನ್ನ ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ, ಹಾಗೆ ವೆಲ್ಕಮ್ ಅಂಡ್ ನಮಸ್ಕಾರ. ಇವತ್ತು ನಾವು ಏನ್ ಮಾಡಕ್ ಹೊರಟಿದೀವಿ ಅಂದ್ರೆ, ಒಳ್ಳೆ ಇವತ್ತು ಫಿಶಿಂಗ್ ಮಾಡೋಣ ಅಂತ ಹೊರಟಿದ್ವಿ. ಸುಮಾರು ದಿನ ಆಯ್ತು, ಒಂದ್ 2-3 ವರ್ಷ ಆಗಿತ್ತು ಮೀನೆಲ್ಲ ಹಿಡಿದಲೆ. ಇವತ್ತು ಒಳ್ಳೆ ಮೀನ್ ಹಿಡಿಬೇಕು, ಅದು ಕೆರೆಗೆ ಬಿಟ್ಟಿರೋ ಮೀನ್ನ ಹಿಡಿಬೇಕು ಅಂತ ಹೊರಟಿದ್ದು. ಅದು ಒಳ್ಳೆ ಮೀನು, ಸುರಿಯೋದು ಕ್ಯಾಟ್ಲಾಕ್ ಮೀನ್ ಹಿಡಿಯಬೇಕು ಅಂತ ಹೊರಟಿರೋದು. ಗಾಣ ಗಿಣ ಕಟ್ಟೋ ವ್ಯವಸ್ಥೆ ಆಗ್ಲಿ ಅಥವಾ ಬೆಂಡ್ ಗಿಣ್ ಕಟ್ಟೋದ ವ್ಯವಸ್ಥೆ ಆಗ್ಲಿ ಎಲ್ಲ ಕ್ಲೀನ್ ಆಗಿ ಕರೆಕ್ಟಾಗಿ ಚೆನ್ನಾಗಿ ಮಾಡ್ತಾವ ಹುಡುಗ. ನಿಮಗೆ ಗಾಣ ಕಟ್ಟಾಗ ಹೇಳ್ಕೊಡ್ತೀನಿ. ಇವಾಗ ಒಂದು ಗಾಣನ ಇವಾಗ ಈ ತರ ಕಟ್ಟೋ ನಮ್ಮ ಹುಡುಗ. ಇದು ಫುಲ್ ಪರ್ಫೆಕ್ಷನ್ ಏನೋ ಕರೆಕ್ಟಾಗಿ ನನಗೂ ಗೊತ್ತಿಲ್ಲ, ಪರವಾಗಿಲ್ಲ, ಆದರೂ ಕರೆಕ್ಟಾಗಿದೆ, ಚೆನ್ನಾಗಿದೆ. ಗಾಣಕ್ಕೆ ಮೊದಲು ಗಾಣ ಕಟ್ಕೊಂಡು ನೆಕ್ಸ್ಟ್ ಅದಾದ್ಮೇಲೆ ಅದಕ್ಕೆ ಸೀಸ ಹಾಕೊಂಡು ಮತ್ತೆ ನಂತರ ಬೆಣ್ಣ ಕಟ್ಕೊಂಡಿದ್ದೀವಿ. ಬೆಂಡ ಒಳ್ಳೆ ಚೆನ್ನಾಗಿ ಒಳ್ಳೆ ಬಾಕ್ಸ್ ಟೈಪ್ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀವಲ್ಲ, ಹಾಕಿದ್ದಾನೆ ಅಣ್ಣ. ಒಂದಕ್ಕೆ ಸೀಸ ಕಟ್ಟಾಯಿತು, ಇವಾಗ ಇದಕ್ಕೂ ಸೀಸ ಕಟ್ಟಾಯಿತು. 2 ಗಾಣ ಮಾಡ್ತಿರೋದು, 3 ಕೋಲ್ ತಗೊಬಂದಿದೆ, ಬಟ್ ಆದರೆ 2 ಸಾಕು. 2ಕ್ಕೂ ಬಿತ್ತು ಅಂದರೆ ಮತ್ತೆ ಇನ್ನೊಂದು ತೊಂದರೆ ಆಯಿತು. ಇವಾಗ ಏನಂದ್ರೆ ಎಲ್ಲ ಒಂದು ಎರಡು ಗಾಣ ರೆಡಿ ಮಾಡ್ಕೊಂಡು ಇವಾಗ ಸೀದಾ ಹೋಗಿ ಹಾಕೋಣ ಅಂತ ಫುಲ್ಲು ತಯಾರಿ ನಡೆಸ್ಕೊಂಡು ಹೊರಟಿದ್ದೀವಿ. ನೋಡೋಣ ಮೀನು ಸಿಗ್ತಾವ ಇಲ್ಲ ಏನು ಸಿಗಲ್ವಾ, ಏನಾದ್ರು ಸಿಗುತ್ತಾ ನೋಡೇ ಬಿಡೋಣ. ನಾವು ಹೋದ್ರೆ ಫುಲ್ ಶಿಕಾರಿ ಮಾಡ್ಕೊಂಡೇ ಬರೋದು. ನಾವು ಶಿಕಾರಿ ಮಾಡ್ದಿದ್ದು ಇನ್ನು ಇಷ್ಟನೇ ಇಲ್ಲ. ಇವಾಗ ಫುಲ್ಲು ಏನಂದ್ರೆ ಗಾಣ ಗಿಡ ಎಲ್ಲ ಇಟ್ಕೊಂಡು ಹಿಂದೆ ಹೆಗ್ಲ ಮೇಲೆ ಹಾಕೊಂಡು ಎಲ್ಲಾನು 3 ಜನದ 3 ಹೆಗ್ಲ ಮೇಲೆ ಹಾಕೊಂಡು ಹೊರಟಿವಿ. ಕೆರೆ ಹತ್ರ ಬಂದ್ವಿ. ಮೀನು ಅಂತ ಆ ಕಡೆ ಈ ಕಡೆ ಮೇಲೆ ಓಡಾಡ್ತಿರೋದು ಏನೂ ಕಾಣ್ತಿಲ್ಲ, ಎಲ್ಲ ಒಳಗಡೆ ಇರಬೇಕು ಅನ್ಸುತ್ತೆ, ಮೀನು ಅಡಿಲಿರ್ಬೇಕು, ಮೇಲಂತೂ ಏನೂ ಕಾಣ್ತಿಲ್ಲ. ಒಬ್ಬರು ತಗ್ಲಕತ್ತು. ಸೊ ಇಲ್ಲಿ ನಾವು ಮೀನು ಹಿಡಿಯೋದಕ್ಕೋಸ್ಕರ ಎರೆಹುಳನ್ನ ಬಳಸ್ತಾ ಇದ್ವಿ. ಎರೆಹುಳು ನಾವು ತಂದ್ಕೊಂಡಿರ್ಲಿಲ್ಲ, ಇಲ್ಲೇ ಕೆರೆ ಹತ್ರ ಸೈಡಲ್ಲಿ ಬಕ್ಕೊಂಡ್ವಿ. ಆಮೇಲೆ ಇವಾಗ ಗಾಣ ಹಾಕೋಕ್ಕೆ ಇಳಿತಾ ಇದ್ವಿ. ನೋಡೋಣ, ಗಾಣ ಹಾಕಿ 5-10 ನಿಮಿಷ ಆಯಿತು, 10-15 ನಿಮಿಷ ಆಗಕ್ಕೆ ಬಂತು. ಒಂದು ಅಲ್ಲಾಡೋದಾರ ಆಗಲಿ, ನಮಗೆ ಸಮಾಧಾನಕ್ಕಾರು ಆಗೋದ, ಅದು ಒಂದಾರು ಆಗೋದು ಬೇಡವಾ. ಸೊ ಎಲ್ಲ ಎರೆಹುಳಕ್ಕೆ ತಲೆ ಕೆಟ್ಟೋಯ್ತಿರ್ಬೇಕು. ಇಲ್ಲಿ ನನ್ನ ಮಕ್ಕಳು ಆಗದಿಂದ ನಾನು ನೀರಿಗಾಗಿ ಏನು ಮಾಡ್ತಾರೆ ಅಂತ. ಅಯ್ಯೋ ಇಲ್ಲ ಇವತ್ತು ಮೀನು ಹಿಡಿತೀವಿ, ಪಕ್ಕ ಹಿಡಿತೀವಿ. ಇವತ್ತು ಸರಿಯಾದ ಮೀನು ಹಿಡಿತೀವಿ. ಇವಾಗ ನಾವು ಅಂದರೆ ಮೀನು ಹಿಡಿಯೋಕ್ಕಂತೂ ಹೋಗಿದ್ವಿ. ಒಳ್ಳೆ ಮೀನು ಸಿಕ್ತು, ತೋರಿಸ್ತೀನಿ ಆ ಮೀನನ್ನ. ಹಿಡಿದೀವಿ ಮರಿನಾ. ಸೊ ನಿಜವಾಗ್ಲೂ ಇದೇನು ಹಿಡ್ದಿದ್ದು ಮೀನಲ್ಲ, ಅಂಗಡಿಯಿಂದ ತಂದಿದ್ದು ಮೀನು. ಅಲ್ಲಂತೂ ಮೀನು ಸಿಗಲಿಲ್ಲ, ಅದಕ್ಕೋಸ್ಕರ ಒಂದೊಳ್ಳೆ ಮೀನನ್ನ ತಗೊಂಡು ಬಂದು ಒಳ್ಳೆ ತವಾ ಫ್ರೈ ಮಾಡಬೇಕು ಇವಾಗ. ಅದಕ್ಕೋಸ್ಕರ ನೀಟಾಗಿ ಕ್ಲೀನಾಗಿ ತೊಳೆದು ಬಳೆದು ಕ್ಲೀನ್ ಮಾಡಿ ನೀಟ್ ಮಾಡಿ ಇದನ್ನು ಒಳ್ಳೆ ತವಾ ಫ್ರೈ ಮಾಡೋಣ. ಕಮಾನ್. ನಮ್ಮದು ಫಿಶಿಂದು ಫೈನಲ್ ಟಚ್ ಈ ಥರ ಬಂದಿದೆ. ಅಂದರೆ ಫಿನಿಶಿಂಗ್ ಈ ಥರ ಫುಲ್ ಲೇಯರ್ ಎಲ್ಲ ಕಟ್ ಮಾಡ್ಕೊಂಡು ಕ್ಲೀನಾಗಿ ಉಟ್ಕೊಂಡು ತೊಳ್ಕೊಂಡು ಕಟ್ ಮಾಡಿ ಬೇಡ್ದಿದ್ದೆಲ್ಲ ತೆಗೆದು ಹಾಕಿ ನೀಟಾಗಿ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ವಿ. ಇವಾಗ ಇದಕ್ಕೆ ಏನೇನು ಮಾಡಬೇಕಂದ್ರೆ, ಫಸ್ಟು ಮಸಾಲೆ ಹಚ್ಕೊಂಡು, ಫಸ್ಟ್ ಸ್ವಲ್ಪ ಹಂಗೆ ಡ್ರೈ ಆಗೋದೇನು ಬೇಡ, ಹಂಗೆ ಮಸಾಲೆ ಹಚ್ಕೊಂಡು ನೀಟಾಗಿ ಆಮೇಲೆ ಮತ್ತೆ ತವಾಗೆ ಬೇಯಕ್ಕೆ ಹಾಕಬೇಕು. ಇದನ್ನು ತವಾ ಅಂದರೆ ಅದಕ್ಕೆ ತವಾ ಅಲ್ಲ, ಒಂಥರ ಗ್ರಿಲ್ಲಲ್ಲಿ ಬೇಯಿಸೋಣ ಅಂತ ಅಂದ್ಕೊಂಡಿದ್ವಿ. ಎಲ್ಲೊಬ್ಬ ಗ್ರಿಲ್ಲಲ್ಲಿ ಬೇಯಿಸೋಣ ಅಂತ ಅಂದ್ಕೊಂಡು ಇವಾಗ ಗ್ರಿಲ್ ಹತ್ರ ತಗೊಂಡು ಹೋಗ್ಬೇಕು. ಗ್ರಿಲ್ನು ರೆಡಿ ಮಾಡಿ ಇಟ್ಟಿದ್ವಿ, ಬೆಂಕಿ ಎಲ್ಲ ರೆಡಿ ಮಾಡಬೇಕು. ಸೊ ನಮ್ಮ ಹುಡುಗಂಗೆ ಏಟಾಗಿದ್ದಕ್ಕೆ ಫುಲ್ಲು ಆಯುರ್ವೇದಿಕ್ ಟ್ರೀಟ್ಮೆಂಟ್ ನಡೀತಿದೆ. ಉರಿಯಲ್ಲ ಬಿಡ, ಅದೇನಾಗಲ್ಲ. ಆಂಟಿ ಫುಲ್ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಮಾಡ್ತವ್ರೆ. ಆಂಟಿ ಬಟ್ಟೆ ಸ್ವಲ್ಪ ಹರಿದು ಕಟ್ಟೋದಲ್ಲ, ತಳೆ ಬಟ್ಟೆ ಐತಲ್ಲ ಹರಿದು ಕಟ್ಟಿ ಒಂಚೂರ, ಪಾಪ ಮಗಿಯಲ್ಲ.
ಇವಾಗ ನಿಂಬೆಹಣ್ಣ ಕುಯ್ಕೊಂಡು ಅದಕ್ಕೆ ಮಸಾಲೆಗೆ ಆ್ಯಡ್ ಮಾಡ್ಕೋತೀವಿ. ನಿಂಬೆಹಣ್ಣೆಲ್ಲ ಮೇಯ್ನು ಮಸಾಲೆಗೆ ಅದಕ್ಕೆಲ್ಲದಕ್ಕೂ ನಿಂಬೆಹಣ್ಣೆಲ್ಲ ಮೇಯ್ನು. ಹುಳಿನೇ ಮೇಯ್ನು. ಹುಳಿ ಉಪ್ಪು ಖಾರ ಇವೆರಡು 3 ಕರೆಕ್ಟಾಗಿ ಅಂತೂ ಹಾಕಂದ್ರೆ ಎಂಥದೇ ಅಡುಗೆ ಮಾಡಲಿ, ಯಾವುದೇ ಊರಿಲಿ ಯಾವುದೇ ಮಸಾಲೆ ಆಗಲಿ ಏನೇ ಮಾಡಲಿ ಸೂಪರಾಗಿರುತ್ತೆ. ಏನಂತೆ ಮಗ? ಸೈಕಲ್ ಇರುತ್ತೆ. ಲೈಟಾಗಿ ಸ್ವಲ್ಪ ಅದು ಕಲಿಸ್ಕೊಳ್ಳೋಕ್ಕೆ ನೀರು ಆ್ಯಡ್ ಮಾಡ್ಕೊಂಡ್ವಿ ಅಷ್ಟೇ. ಕ್ಲೀನಾಗಿ ಅದಾ ಬರೋಂಗೆ ಚೆನ್ನಾಗಿ ಕಲಿಸ್ಕೋಬೇಕು ಇವಾಗ. ಅದು ಈಗ ಹುಳಿ ಅನ್ನೋಕ್ಕಿಂತನೂ ಅದು ವೆಟ್ ಆಗಿಲ್ಲ, ಫುಲ್ ಡ್ರೈ ಆದಂಗೆ ಆಯ್ತಲ್ಲ, ಅದಕ್ಕೋಸ್ಕರ ನೀರು ಹಾಕೊಂಡ್ರೆ ಅಷ್ಟೊಂದು ಚೆನ್ನಾಗಿ ಬರೋಲ್ಲ. ಜಾಸ್ತಿ ನೀರು ಆ್ಯಡ್ ಮಾಡ್ಕೋಬಾರ್ದು. ಸೊ ಕ್ಲೀನಾಗಿ ರಸ ಥರ ಇರಬೇಕು ಮಸಾಲೆ ಆಗೋದು. ಆ ಥರ ಹಚ್ತೀವಿ ಅಥವಾ ಗ್ರಿಲ್ಲಿಗೆ ಏನಕ್ಕಾದ್ರೂ ಆಯಿತು, ಫಿಶ್ಗಾರ ಆಯಿತು, ಚಿಕನ್ಗಾರ ಆಯಿತು, ಎಲ್ಲದಕ್ಕೂ ಉಪ್ಪು ಖಾರದ ಪುಡಿ ಚಿಕನ್ ಮಸಾಲೆ ನೀಟಾಗಿ ಇದನ್ನ ಹಾಕೋಬೇಕು. ಡ್ರೈ ಈ ಥರ ಇಳಿಬೇಕು, ಹಿಂಗೆ ಚೆನ್ನಾಗಿ ಇಳಿಬೇಕು, ಹಿಂಗೆ ಚೆನ್ನಾಗಿ ನೋಡಪ್ಪ. ಇವಾಗ ಚೆನ್ನಾಗಿ ಮಸಾಲೆ ಗಿಸಾಲೆ ಎಲ್ಲ ಮಗ ಗ್ಯಾಪಿಗೆಲ್ಲ ಕರೆಕ್ಟಾಗಿ ಹಾಕಿ ಒಳ್ಳೆ ಚೆನ್ನಾಗಿ ಕೂತ್ಕೊಳ್ಳಿ. ಹಂಗೆ ತಿಂತಿದ್ರೆ ಹಂಗೆ ಸೈಕಾಗಬೇಕು ಇವಾಗ. ಬೆಂಕಿ ಅಂತೂ ಹತ್ತೋ ಏನಾ ಪುಣ್ಯ, ಚೆನ್ನಾಗಿ ಹತ್ತೈತೆ ಬೆಂಕಿ. ಸ್ವಲ್ಪ ಅದು ಕೆಂಡ ಆದರೆ ಇನ್ನೂ ಒಳ್ಳೇದಾಗುತ್ತೆ, ಸೂಪರ್ ಆಗುತ್ತೆ. ಕಣ್ಣಲ್ಲಿ ಏನು ನೋಡುತ್ತೀರಿ ಮೇಲೆ. ಇವಾಗ ನಾವು ಎಲ್ಲ ಫುಲ್ ಸುತ್ಕೊಂಡು ರೆಡಿ ಮಾಡ್ಕೊಂಡಿರುವಂಥ ಫಿಶ್ನ ಗ್ರಿಲ್ಲಿಗೆ ಇಟ್ಬಿಟ್ಟು ಚೆನ್ನಾಗಿ ಗ್ರಿಲ್ಲಿಗೆ ಇಟ್ಟಿದ್ದೀವಿ. ಇವಾಗ ಚೆನ್ನಾಗಿ ಬೇಯಬೇಕು. ಎಷ್ಟೊತ್ತು ಬೇಯುತ್ತೆ ಗೊತ್ತಿಲ್ಲ, ಚೆನ್ನಾಗಿ ಬೇಯಲಿ ನೋಡೋಣ. ಫಿಶ್ ಅಂತೂ ಭಯಂಕರ ಹೆವಿ ಸರಿಯಾಗತ್ತೈತೆ. ಎಲ್ಲೆಲ್ಲಿ ಚೆನ್ನಾಗಿ ಬೇಯುತ್ತೆ ಎಲ್ಲೆಲ್ಲಿ ಬೇಯಲ್ಲ ಅಂತ ಗೊತ್ತಾಗ್ತಲ್ಲ. ಅಂದರೆ ಮೇಲ್ಗಡೆ ಸಿಲ್ವರ್ ಪೇಪರು ಬಾಳೆದೆಲೆ ಎಲ್ಲ ಇರೋದ್ರಿಂದಾಗಿ ಒಳಗಡೆ ಬೆಲ್ಲ ಮುಚ್ಚೋದ್ರಿಂದಾಗಿ ಏನು ಬೆಂತು ಅಂತಾನೆ ಗೊತ್ತಾಗ್ತಲ್ಲ. ಹಂಗೆ ಏನು ಹಾಕ್ಲಿ ಅಂದಿದ್ರೆ ಕರೆಕ್ಟಾಗಿ ಗೊತ್ತಾಗೋದು, ಫುಲ್ಲು ಏನೇನು ಬೆಂದಿದೆ ಏನೇನು ಬೆಂದಿಲ್ಲ ಅಂತ ಚೆನ್ನಾಗಿ ಗೊತ್ತಾಗೋದು. ಆದರೆ ಇವಾಗ ಈ ಟೈಮಲ್ಲಿ ಏನು ಅಂತೂ ಅಷ್ಟು ಸುಲಭವಾಗಿ ಅರ್ಥ ಆಗಲ್ಲ, ನೋಡ್ಕೋಬೇಕು. ಮತ್ತೆ ನೋಡಿ ನೋಡೋಣ. ಇವಾಗ ಏನು ನಮ್ಮದು ಸ್ವಲ್ಪ ಕರೆಕ್ಟಾಗಿ ನಾವು ಮಾಡಲಿಲ್ಲ. ಕರೆಕ್ಟಾಗಿ ಏನು ತಪ್ಪು ಮಾಡಿದ್ವಿ ಅಂದರೆ ಅದು ತಂತಿ ಕಟ್ಟಿರಲಿಲ್ಲ. ಇವಾಗ ಅದಕ್ಕೆ ಫುಲ್ಲು ನಿಲ್ಲಿಸಿ ಸ್ಟಾಪ್ ಮಾಡಿ ತಂತಿ ಕಟ್ಬಿಟ್ಟು ಮತ್ತೆ ಇಟ್ಟಿವಿ. ನಮ್ಮಣ್ಣ ಸಡನ್ನಾಗಿ ಇದನ್ನ ಮುಟ್ಬಿಟ್ಟ, ಸುಟ್ಬಿಡ್ತು ಕೈಗೆ. ಇರಲಿ, ಇವಾಗ ಚೆನ್ನಾಗಿ ಬೇಯ್ತಿದೆ. ಇವಾಗ ಬೇಯಲಿ. ಎಷ್ಟೊತ್ತು ಬೇಕಾಗುತ್ತೆ ಅಂತ ಗೊತ್ತಿಲ್ಲ ನಮಗೆ. ಇದು ಫಸ್ಟ್ ಟೈಮ್ ಈ ಥರ ಮಾಡ್ತಿರೋದು. ಇದೆಲ್ಲ ಶೀಟ್ ಹಾಕಿ ಸಿಲ್ವರ್ ಪೇಪರ್ ಹಾಕ್ಬಿಟ್ಟು ಫಸ್ಟ್ ಟೈಮ್ ಮಾಡ್ತಿದ್ದೀವಿ ಈ ಥರ. ಎಷ್ಟೊತ್ತು ಬೇಯಬೇಕು ಅಂತ ಒಂದು ಐಡಿಯಾ ಇಲ್ಲ. ಒಂದು ಅಂದಾಜ್ ಮೇಲೆ ಗೆಸ್ ಮೇಲೆ ಎಷ್ಟೊತ್ತು ಇಡ್ಬೋದು ಅನ್ನೋದೊಂದು ನೋಡೋಣ ಬೇಕಾದ್ರೆ. ಅದಾದ್ಮೇಲೆ ಒಂದ್ಸಲ ಎಕ್ಸ್ಪೀರಿಯನ್ಸ್ ಆಯಿತು ಅಂದರೆ ಎಷ್ಟೊತ್ತು ಅಂತ ನೆಕ್ಸ್ಟ್ ಸಲ ಎಲ್ಲ ಕರೆಕ್ಟಾಗಿ ಹೋಗುತ್ತೆ. ಇವಾಗ ಅಯ್ಯಪ್ಪ, ಇವಾಗ ಬೆಂದಿರುವಂತಹ ಮೀನನ್ನ ತೆಗೆದ್ಬಿಟ್ಟು ತೆಗಿ ಮಗ ತೆಗೆದ್ಬಿಟ್ಟು ಬಾಳೆ ಎಲೆ ಮೇಲೆ ಇಟ್ಕೊತಿದ್ದೀವಿ. ಕಲ್ತ ಪುಂಗಿ ತರ ಕಾಣಿದೆ ಮಗ. ಆ ಕಡೆಯಿಂದ ಊದ ಚಿಕನ್ ಅಂತಿದ್ದೀನಿ. ಮೀನು ಚೆನ್ನಾಗಿ ಬೆಂದಿದೆ ಅಂತ ಅನಿಸುತ್ತೆ, ನಂಗೆ ಕನ್ಫರ್ಮ್ ಆಗಿ ಗೊತ್ತಿಲ್ಲ. ಯಾಕಂದರೆ ಅಲ್ಲಿ ಮೇಲೆ ಸಿಲ್ವರ್ ಪೇಪರ್ ಸುತ್ತಿರೋದ್ರಿಂದಾಗಿ ಬಳೆದೆಲೆ ಬೇರೆ ಎಲ್ಲ ಇಟ್ಬಿಟ್ಟು ಮಾಡಿದ್ದೀವಿ. ಅಂದರೆ ಬಳೆದೆಲೆ ಹಾಕಿಟ್ಟಿದ್ದಂದರೆ ಫುಲ್ ಕರಕಲಾಗಬಾರ್ದು ಅನ್ನೋ ರೀಸನಿಗೆ ಬಳೆದೆಲೆ ಇಟ್ಟಿದ್ದೀವಿ. ನೋಡೋಣ ಹೆಂಗಾಗುತ್ತೆ, ಹೆಂಗಿರುತ್ತೆ, ಯಾವ ಥರ ಟೇಸ್ಟ್ ಬರುತ್ತೆ ನೋಡ್ಬೇಕು. ಇವಾಗ ತಂತಿ ಎಲ್ಲ ಕಟ್ಟಿದ್ವಿ, ಅದನ್ನೆಲ್ಲ ಬಿಚ್ಚಿ ಇವಾಗ ನೆಕ್ಸ್ಟು ಫಿಶ್ ತೆಗಿಬೇಕು. ಹಂಗೆ ಎರಿ ಅಣ್ಣ ಸೈಕ್ ಬಿಡ. ಫಿಶ್ ಅಂತೂ ಸಖತ್ತಾಗಿ ಬೆಂದಿರೋ ಥರ ಇದೆ. ಅವ್ವ ಕಣ್ಣು ನಮ್ ಜೀವ